ನಮ್ಮ ದೇಶದ್ದು ಅಥವಾ ಇಡೀ ಪ್ರಪಂಚದ ಅರ್ಥ ವ್ಯವಸ್ಥೆ ಇಕಾನಮಿ ಏನಿರ್ತದೆ ಈಗ ಇತ್ತೀಚೆಗೆ ಸುಡಾನ್ನಲ್ಲಿ ಒಂದು ಸಿವಿಲ್ ವಾರ್ ನಡೀತಾ ಇದೆ. ಅಲ್ಲಿ ನಮ್ದು ಮಿಲೆಟ್ ಪ್ರೈಸ್ ಎಷ್ಟು ಆಗಿದೆ ಅಂದ್ರೆ 57,000 ಪರ್ ಕೆಜಿ. ಈ ತರದ ಪರಿಸ್ಥಿತಿನಲ್ಲಿ ನಮ್ಮ ದೇಶದಲ್ಲಿ ಕೂಡ ಉಂಟಾಗಿತ್ತು ವಾರ್ ಇದ್ದಾಗ. ಮತ್ತೆ ಹಿಂದೆ ನಾವು ನೋಡಿದ್ರೆ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ನಮ್ಮ ದೇಶದಲ್ಲಿ ಏನಾಗಿದೆ, ಅದ ಕಾರಣಕ್ಕೋಸ್ಕರ ನಮ್ಗೆ ಈಗ ಅಟ್ಲೀಸ್ಟ್ 3 ಟೈಮ್ ಊಟ ತಿನ್ನಕ್ಕೆ ಸಿಗ್ತಾ ಇದೆ ಮತ್ತೆ ತುಂಬಾ ಆಕ್ಟ್ ಪ್ರೈಸ್ ನಲ್ಲಿ ಎಷ್ಟು ಅದನ್ನ ಬೆಲೆ ಇರಬೇಕು ಅಂತ ನಮ್ಗೆ ಎಷ್ಟು ಪೇಮೆಂಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ನಿಮ್ಗೋಸ್ಕರ ಅದು ಊಟ ಕೂಡ ನಾವು 3 ಟೈಮ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಅದನ್ನು ನಾನು ಹೇಳಕ್ಕೆ ಇಷ್ಟಪಡುತ್ತೇನೆ. ಯಾವಾಗ್ಲೂ ನೀವು ಅನ್ನದಾತ, ನಿಮ್ದು ಭೂಮಿಕಾ, ನಿಮ್ದು ಪಾತ್ರೆ ನಮ್ಮ ಜೀವನದಲ್ಲಿ ತುಂಬಾ ಮಹತ್ವಪೂರ್ಣ ಆಗಿದೆ, ಮುಖ್ಯವಾಗಿದೆ ಅಂತ ನಾನು ಹೇಳ್ತಾ, ಮತ್ತೆ ಇನ್ನೊಂದು ಕೆಲವೊಂದು ಸೈಂಟಿಫಿಕ್ ಪ್ರಾಕ್ಟೀಸ್ ನಾವು ಯೂಸ್ ಮಾಡಬೇಕು ನಮ್ಮ ಕೃಷಿ ಚಟುವಟಿಕೆಗಳಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಫರ್ಟಿಲೈಸರ್ ಬಂದಾಗ ತುಂಬಾ ನಮ್ಗೆ ಡಿಮಾಂಡ್ ಬರುತ್ತೆ. ಈಗ ನೀವು ಕಡಲೆಕಾಳು ಹಚ್ಚಿದ್ರೆ ಅಥವಾ ಯಾವುದು ಮತ್ತು ಲೆಗ್ಯುಮಿನಸ್ ಪ್ಲಾಂಟ್ ಹಚ್ಚಿದ್ರೆ, ಲೆಗ್ಯುಮಿನಸ್ ಪ್ಲಾಂಟ್ ಅಂದ್ರೆ ಅದು ನೈಟ್ರೋಜನ್ ಫಿಕ್ಸಿಂಗ್ ಪ್ಲಾಂಟೇ ಇರ್ತದೆ, ಅದನ್ನು ನಾವು ಹೇಳ್ತೀವಿ. ಆ ಮಣ್ಣಿನಲ್ಲಿ ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡುತ್ತೆ. ನೀವು ಆದ ನಂತರ ಕೂಡ ನಿಮ್ಗೆ ನೈಟ್ರೋಜನ್ ಫರ್ಟಿಲೈಸರ್ ಬೇಕು ಅಥವಾ ನೈಟ್ರೋಜನ್ ಫರ್ಟಿಲೈಸರ್ ಹಾಕಿದ್ರೆ ಮಣ್ಣದು ಹೆಲ್ತ್ ತುಂಬಾ ಹಾಳಾಗೋಗುತ್ತೆ. ಸೊ ಅದು ನೀವು ದಯವಿಟ್ಟು ಆ ತರದ್ದು ಎಲ್ಲ ನಿಮ್ ಗಮನದಲ್ಲಿ ಇಟ್ಕೊಳ್ಳಿ. ಇದು ತುಂಬಾ ರೇಸ್ ನಲ್ಲಿ ನಾವು ಹೇಳ್ತಾ